ಹಲೋ, ಹಾಯ್. ಇವತ್ತು ನಾವು ಮಾವಿನ ಹಣ್ಣು ಶೇಖರಣೆ ಮಾಡ್ತೇವೆ. ಇವನ್ ಮಾವಿನನ್ನು ನೀರಾಗಿ ಸ್ವಚ್ಛಾಗಿ ತೊಳ್ಕೊತೇವೆ. ಇವನ್ನೆಲ್ಲ ಮಾವಿನ ಶೇಖರಣೆ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ಅಂತ ಹೇಳ್ತೇನೆ. ಇವನ್ನ 2-3 ಬರೀ ನೀರಾಗ ವಾಶ್ ಮಾಡ್ಕೋಬೇಕು. ಇವನ್ನೆಲ್ಲ ಸ್ವಚ್ಛಾಗಿ ಮಾಡ್ಕೊಂಡು ತೆಗೆದಿಡ್ಬೇಕು. ತೆಗೆದಿಟ್ಟು ಹಿಂಗೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಈಗ 2 ಸಲ ನೀರು ಹಾಕಿ 3ನೇದು ನೀರು ಹಾಕಿದ್ದಾನೆ. ಈಗ ತೊಳೆದೇನೆ. ಇವನು ಮಾವಿನ ಹಣ್ಣಿನ ಶೇಖರಣೆ ಹೆಂಗೆ ಮಾಡೋದು ಅನ್ನೋದು ಹೇಳ್ತಾನೆ ನಿಮಗೆ. ಇವನು ನೀರಾಗಿನೆಲ್ಲ ತೆಗೆದ ಒಂದು ತಾಟ್ನಾಗ ಇಟ್ಕೋಬೇಕು. ಇವನು ಮಾವಿನ ಹಣ್ಣಿನ ಶೇಖರಣೆ ಚಪಾತಿ ಮಾಡ್ಬೋದು. ಇದು ಶೇಖರಣೆ ಮಾಡೋದು ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡ್ಬೇಕು ಅನ್ನೋದು. ಭಾಳ ಟೇಸ್ಟ್ ಆಗ್ತೈತಿ. ಬೆಲ್ಲ ಹಾಕಿ ಮಾಡಬೇಕು. ಮಾಡ್ತೇನೆ ನೋಡಿರಿ. ಇವನ್ನ ಒಂದು ಅರ್ವಿ ತೊಗೊಂಡೆಲ್ಲ ಒರೆಸ್ಬೇಕು. ಇವನ್ನ ಮ್ಯಾಗಿನ ನೀರೆಲ್ಲ ಸ್ವಚ್ಛಾಗಿ ಒರೆಸ್ಬೇಕು. ಒರೆಸಿದ್ದಿಂದ ಇವನ್ನ ಇದೆಲ್ಲ ಇರ್ತೈತಲ್ಲ, ಇದು ಹೊಲಸು ತೆಗಿಬೇಕು. ಇದನ್ನು ತೆಗೆದು ಹೆಂಚಿ ಮಾಡ್ಬೇಕು. ಇದನ್ನು ಹೆಂಗೆ ಅನ್ನೋದು ತೋರಿಸ್ತೇನೆ ನಿಮಗೆ. ಈ ಮಾವಿನ ಹಣ್ಣು ಸುಲಿದು ಇಟ್ಕೊಂಡಿದ್ದೇನೆ. ಇವನ್ನ ಈ ಥರ ಆಗಿದಾವು. ಕೈಲೇ ಸುಲಿಬೋದು ಇದನ್ನು. ಈಗ ನೋಡಿ, ಇವು 7 ಹಣ್ಣು ಅದಾವೆ. ಇವು 7 ಹಣ್ಣು ಇದ್ರೆ ಇದನ್ನು ಹಿಂಗೆ ಸುಲಿದೀವಿ ಅಂತ ಸಪ್ಪಿ ಹಿಂಗೆಲ್ಲ ಸುಲಿದೀವಿ. ಕೈಲೇ ಎಲ್ಲ ಸುಲಿದು ಬಿಡೋದು. ಮ್ಯಾಗಿನೂ ಹಿಂಗೆ ತೊಗೊತಿ. ಎಲ್ಲ ಹಿಂಗೆ ಕೈಲೇ ಸುಲ್ಕೋಬೇಕು. ಇದನ್ನು ಹಿಂಗೆ ತೆಗಿಬೇಕು. ಇದನ್ನು ಇಷ್ಟು ಆಗಿದಾವೆ ನೋಡಿ ತೊಗೊತಿ ಮ್ಯಾಗಿನೂ. ಇವ ಭಾಳ ಚಲೋ ಆಕತಿ ಇದು ಶೇಖರಣೆ. ಇದನ್ನೆಲ್ಲ ಹಿಂಗೆ ತೆಗಿಬೇಕು ನೋಡಿ. ತೊಗೊಟಿ ತೆಗಿಬೇಕು. ಎಲ್ಲ ಕೈಲೇ ಬರ್ತೈತಿ ಇದು ಹೆಂಚೀರು ಬರ್ತೈತೆ. ಹೆಂಚೀರು ಭಾಳ ತೆಗಿಯಾಕೆ ಭಾಳ ಹೊತ್ತು ಆಕತಿ. ಹಿಂಗೆ ಮ್ಯಾಗ ಸಪ್ಪಿ ಸುಲಿದ ಮಾಡ್ಬೇಕು. ಇದನ್ನು ಹಿಂಗಾಗಿ ನಾವು ಸುಲಿದ ಮಾಡ್ತೇವೆ. ಇದೀಗ ಹಿಂಗೆ ಸುಲಿದೇನು. ಇದನ್ನು ಏನು ಮಾಡ್ಬೇಕಂತಂದ್ರೆ ಈಗ ಮಿಕ್ಸಿಗೆ ಹಾಕ್ಬೇಕು. ನಾವು ಮಿಕ್ಸಿಯಾಗ ಹಾಕಿ ಮಿಕ್ಸಿ ಹೊಡೆಸ್ತೇವೆ. ಇದು ಮಾವಿನ ಹಣ್ಣು ಐತಲ್ಲ, ಇದನ್ನು ತೊಗೊಂಡು ಇದನ್ನು ಚಾಕುಲಿ ಎಲ್ಲ ತೆಗಿಬೇಕು. ಇದನ್ನು ತೆಗೆದು ಈ ಥರ ಹಾಕ್ಬೇಕು. ಹಾಕಿ ಮಿಕ್ಸಿ ಹೊಡೆಸ್ಬೇಕು. ಈಗ ತೋರಿಸ್ತೇನೆ ನಿಮ್ಗೆ ಹೆಂಗೆ ಅನ್ನೋದು. ಇದು ಮಾವಿನ ಹಣ್ಣು. ಇದನ್ನು ಚಾಕುಲಿ ಹೆಂಚಿ ಮಿಕ್ಸಿಗೆ ಹಾಕಬೇಕು. ಆಮೇಲೆ ಇದು ಬೆಲ್ಲ ಹಾಕ್ಬೇಕು. ಆಮೇಲೆ ಒಂದು ಸ್ವಲ್ಪ ಹುಳಿ ಇರ್ತೈತಲ್ಲ, ಅದಕ್ಕಾಗಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಯಾನು. ಇದು ಉಪ್ಪು. ಇವು ಒಂದು 10-12 ಕಾಳು ಮೆಣಸಿನ್ಕಾಳು ಇವು. ಆಮೇಲೆ ಇದು ಏಲಕ್ಕಿ. ಇವನ್ನ ಮಿಕ್ಸಿ ಒಳಗೆ ಹಾಕಿಬಿಡೋದು. ಈ ಹಣ್ಣು ಮಿಕ್ಸಿ ಹೊಡ್ಸೋ ಹೊತ್ನ್ಯಾಗ ಹಾಕಿಬಿಡೋದು. ಈಗ ಹೆಂಗೆ ತೆಗಿಯೋದು ಅನ್ನೋದು ಹೇಳ್ತಾನೆ ನಿಮ್ಗೆ. ಇದ್ರದ್ದು ಚಾಕುಲಿ ಎಲ್ಲ ತಕ್ಕೋಬೇಕು. ಇದನ್ನು ಚಾಕುಲಿ ತೆಗೆದು ಮಿಕ್ಸಿಗೆ ಹಾಕ್ಬೇಕು. ಇದೈತಲ್ಲ ಚಾಕುಲಿ ಹಿಂಗೆ ಪೀಸ್ ಮಾಡಿ ಹಾಕ್ಬೇಕು. ಅದನ್ನು ಹಿಂಗೆ ಹೆರ್ಚಿ ಈ ಥರ ಹಿಂಗೆ ಪೀಸ್ ಮಾಡಿ ಇಟ್ಕೋಬೇಕು. ಇದನ್ನೆಲ್ಲ ಇಟ್ಕೊಂಡು ಈ ಮಿಕ್ಸಿಗೆ ಹಾಕಬೇಕು. ಈಗ ತೋರಿಸ್ತೇನೆ ನಿಮಗೆ. ಈ ಥರ ಎಲ್ಲ ಚಾಕುಲಿ ಕಟ್ ಮಾಡಿ ಇಟ್ಕೊಂಡೇನು. ಇದನ್ನು ಮಿಕ್ಸಿಗೆ ಹಾಕೋದು. ಇವ್ದ ಹಿಂಗೆಲ್ಲ ಇಲ್ಲಿ ಮಿಕ್ಸಿಗೆ ಹಾಕ್ತೇನೆ ನೋಡಿ. ಮಿಕ್ಸಿಗೆ ಹಾಕಿ ಇದನ್ನು ಮಿಕ್ಸಿ ಹೊಡೆಸ್ಬೇಕು. ಅಂದ್ರೆ ಮಂದಾಗಿ ಚಲೋ ಆಕತಿ ಅದು. ಅದಕ್ಕಾಗಿ ಇದು ಮಿಕ್ಸಿ ಹೊಡ್ಸೋದೇನು ಭಾಳ ನೈಸಾಗಿ ಚಲೋ ಆಕತಿ ಅದು. ಇದನ್ನು ಈ ಥರ ಹಾಕಿಟ್ಕೋಬೇಕು. ಇದನ್ನೆಲ್ಲ ಇದನ್ನು ಫಸ್ಟ್ ಹಣ್ಣು ಮಿಕ್ಸಿ ಹೊಡ್ಸ್ಕೋಬೇಕು. ಇದನ್ನು ಆಮೇಲೆ ಬೆಲ್ಲ ಹಾಕ್ಬೇಕು. ಅದಕ್ಕೆ ಬೆಲ್ಲ ಹಾಕಿ ಕರಗಿಸ್ಬೇಕು ಅಷ್ಟೆ.
ಬರೀ ಹಣ್ಣು ಅಷ್ಟೇ ಮಿಕ್ಸಿ ಹೊಡಿಸ್ಬೇಕು. ಬೆಲ್ಲ ಅದ್ರಾಗ ಹಾಕಿ ಕರಗಿಸ್ಬೇಕು ಅದನ್ನು. ಇಲ್ಲೆಲ್ಲ ಹಾಕ್ಯಾನೀಗ. ಇದಕ್ಕೆ ಏನೇನು ಹಾಕ್ಬೇಕಂದ್ರೆ ಸ್ವಲ್ಪ ಉಪ್ಪು, ಏಲಕ್ಕಿ, ಮೆಣಸಿನ್ಕಾಳು ಇಲ್ಲೈತಿ. ಇದು ಏಲಕ್ಕಿ ಇದನ್ನೆಲ್ಲ ಹಾಕ್ಬೇಕು. ಇದಕ್ಕೆ ಮಿಕ್ಸಿ ಹೊಡಿಸ್ಬೇಕು ಇದಾಗ. ಆಮೇಲೆ ನಂತರ ಬೆಲ್ಲ ಹಾಕ್ಬೇಕು. ಈಗ ಮಿಕ್ಸಿ ಹೊಡಿಸಿದಾನು ಈ ಥರ ಆಗೈತಿ ನೋಡಿರಿ. ನೈಸ್ ಆಗಿದೆ. ಇಲ್ಲ ಹಂಗೆ ಮಾಡಿದ್ರೆ ಅದು ಒಡಕಕ್ಕತಿ. ಇದು ಈ ಥರ ಮಾಡ್ಬೇಕು. ಇದನ್ನು ಮಿಕ್ಸಿಗೆ ಹಾಕ್ಬೇಕು. ಇದನ್ನು ಬೋಗಣಿಗೆ ಹಾಕ್ಬೇಕು. ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿಬಿಡ್ಬೇಕು. ಮಿಕ್ಸಿ ತೊಳೆದದ್ದು ನೀರು ಅದಾವು. ಇವನ್ನ ಸ್ವಲ್ಪ ನೀರು ಹಾಕ್ಬೇಕು. ಹಿಂಗೆ ಮಾವಿನ ರಸ ಇರ್ತೈತೆ ಅದು. ಇದನ್ನು ಹಿಂಗೆ ತಿರುಗಾಡ್ಬೇಕದ. ಇದು ಬೆಲ್ಲ ಎಷ್ಟೊತ್ತು ಹುಳಿ ಸಿಹಿ ಅದ ಹಣ್ಣು ನೋಡ್ಕೊಂಡು ಬೆಲ್ಲ ಹಾಕ್ಬೇಕು. ಒಂದು ಇಷ್ಟು ಹಾಕ್ಕಂದ ಕೈ ಹೇಳ್ತಿಲ್ಲಿ ಬೆಲ್ಲ. ಹಣ್ಣು ಸ್ವೀಟ್ ಅದಾವೆ ಇವು. ಒಂದು 50 ಗ್ರಾಮ್ನಷ್ಟು ಬೆಲ್ಲ ಹಾಕ್ತಾನೆ ನೋಡಿ. ಇದು ಕರ್ಗಾಕಿಡ್ತಾನೆ. ಇದು ಸ್ವಲ್ಪ ಮೆಣಸಿನ್ಕಾಳು ಹಾಕೋದ್ರಿಂದ ಕಂಪಾಕತಿ. ಏಲಕ್ಕಿ ಮೆಣಸಿನ್ಕಾಳು ಹಾಕಬೇಕು. ಸ್ವಲ್ಪ ತಂಪಲ್ಲ ಇದು, ಅದಕ್ಕೇನೂ ಆಗೋದಿಲ್ಲ ಇದು. ಅದಕ್ಕೊಂದು ಸ್ವಲ್ಪ ಮೆಣಸಿನ್ಕಾಳು ಹಾಕ್ಬೇಕು, 1-2 ಕಾಳು. ಇದು ಬೆಲ್ಲೆಲ್ಲ ಚಲೋತ್ತಾಗಿ ಕರಗಬೇಕೀಗ. ಕರಗಿತಂದ್ರೆ ಇದನ್ನು ಚಪಾತಿ ಜೋಡಿ ತಿನ್ಬೋದು, ಹೋಳ್ಗೆ ಮಾಡ್ಕೊಂಡು ತಿಂತಾರೆ, ದೋಸೆ ಒಳಗೆ ತಿಂತಾರೆ, ಪ್ಲೇನ್ ದೋಸೆ ಒಳಗೆ ಚಲೋ ಆಗ್ತೈತಿ. ಮಾಡಿ ನೋಡ್ರಿ ನೀವು. ಮತ್ತಿದು ಬೆಲ್ಲ ಚಲೋ ಹೊತ್ತಾಗಿ ಕರಗಬೇಕದು. ಸ್ವಲ್ಪ ಐತಿ ಕರಗ್ತೈತಿ. ಅದು ಕಲರ್ ಹೆಂಗೆ ಬಂದೈತೆ ನೋಡೋದ. ಭಾಳ ಚಂದ ಬಂದೈತಿ ಇದು ಕಲರ. ಮಾವಿನ ಹಣ್ಣಿನ ಸೀಕರ್ಣಿ ರೆಡಿ. ಮಾಡಿ ನೋಡಿರಿ ಹೆಂಗಾಗೈತಿ ಹೇಳ್ರಿ. ಕಮೆಂಟ್ ಮಾಡಿರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಇದು ಮಾವಿನ ಹಣ್ಣಿನ ಸೀಕರ್ಣಿ ಸರ್ವ್ ಮಾಡ್ತೇನೆ ನೋಡಿರಿ. ಮಾವಿನ ಹಣ್ಣಿನ ಸೀಕರ್ಣಿ ಬೆಲ್ಲ ಕರಗೈತೀಗ ಮತ್ತು ರೆಡಿ ಆಯ್ತು. ಅದು ಇದನ್ನು ಒಂದು ಬಟ್ಲಿಗೆ ಹಾಕಿ, ಇನ್ನು ಎಲ್ಲೋ ಒಂದು ಸ್ವಲ್ಪ ಇದ್ರೂ ಕರಗ್ತೈತೆ ಅದು ಬೆಲ್ಲ. ಇದನ್ನು ಮಾಡ್ತಂದ ಸರ್ವ್ ಮಾಡತ್ತೇನು. ರೆಡಿ ಆಯ್ತು ಈಗ ಮಾವಿನ ಹಣ್ಣಿನ ಸೀಕರ್ಣಿ. ಸೂಪರ್. ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೇನೆ, ನೋಡ್ತೇನೆ. ಬೆಲ್ಲ ಕರೆಕ್ಟಾಗೈತಿ. ಸೂಪರ್, ಭಾಳ ಟೇಸ್ಟ್ ಆಗೈತಿ. ಮಾಡಿ ನೋಡಿರಿ ಹೆಂಗಾಗೈತಿ ಹೇಳ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್ ಬಾಯ್.